ರಾಜ್ಯ ಬಿಜೆಪಿಯಲ್ಲಿ ಮತ್ತೊಮ್ಮೆ ಭಿನ್ನಮತ ಜೋರಾಗ್ತಾ ಇದೆ. ಮೈಸೂರು ಪಾದಯಾತ್ರೆಯ ಸಮಾರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಳತ್ವ ವಹಿಸಿ ಯಶಸ್ವಿಯಾಗಿತ್ತು. ಆದರೆ ಇದು ಬಿಜೆಪಿ ರೆಬಲ್ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ. ಹೀಗಾಗಿ ಬಿಜೆಪಿ ರೆಬಲ್ ನಾಯಕರು ಬೆಳಗಾವಿಯಲ್ಲಿ ಜಾಂಬೋಟಿ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಸೇರಿದ್ರು. ರಮೇಶ್ ಜಾರಕಿಹೊಳಿ, ಯತ್ನಾಳ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅರವಿಂದ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, ಬಿಎಸ್ವೈ ಆಪ್ತ ಎನ್ಆರ್ ಸಂತೋಷ್ ಸೇರಿದಂತೆ 10ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದರು. ವಾಲ್ಮೀಕಿ ನಿಗಮ ಹಗರಣ ಖಂಡಿಸಿ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ನಡೆಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸೆಪ್ಟೆಂಬರ್ 17ರಂದು ಅಥವಾ ದೀಪಾವಳಿ ಬಳಿಕ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಲು ಮುಹೂರ್ತ ಕೂಡ ಫಿಕ್ಸ್ ಮಾಡಲಾಗಿದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಜೊತೆಗೆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನಾಯಕರೆಲ್ಲರೂ ಒಕ್ಕೊರಲಾಗಿ ಆಕ್ರೋಶ ಹೊರಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವ ಅರವಿಂದ ಲಿಂಬಾವಳಿ, ಇದು ಭಿನ್ನಮತ ನಾಯಕರ ಸಭೆ ಅಲ್ಲ. ವಾಲ್ಮೀಕಿ ನಿಗಮ ಹಗರಣ, ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ವಿಚಾರ, ಇದರ ವಿರುದ್ಧವಾಗಿ ಹೋರಾಟಕ್ಕೆ ಚರ್ಚೆ ನಡೆಸಿದ್ದೀವಿ. ಮತ್ತೊಂದು ಸುತ್ತಿನ ಸಭೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಅತೃಪ್ತರ ಸಭೆ ಆಗಲಿ, ಭಿನ್ನಮತೀಯ ಸಭೆ ಆಗಲಿ ಅಲ್ಲ. ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು ಎಸ್ಸಿಪಿ ಟಿಎಸ್ಪಿ ಮೀಸಲಿಟ್ಟ ಹಣವನ್ನ ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಳಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಬಿಜೆಪಿ ನಾಯಕರಾದ ಸಿಪಿ ಯೋಗೇಶ್ವರ್, ಪ್ರೀತಂ ಗೌಡ ಭವಿಷ್ಯ ಮಂಕಾಗುತ್ತಾ ಅನ್ನುವಂಥ ಚರ್ಚೆ ಜೋರಾಗ್ತಿದೆ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಫೈಟ್ ಬಿಜೆಪಿ ಜೆಡಿಎಸ್ನಲ್ಲಿ ಸುಂಟರಗಾಳಿಯನ್ನೇ ಎಬ್ಬಿಸಿದೆ. ಟಿಕೆಟ್ ಅಂತಿಮ ಮಾಡೋದು ಈಗ ದೋಸ್ತಿಗಳ ಮುಂದಿರೋ ದೊಡ್ಡ ಸವಾಲು. ಯೋಗೇಶ್ವರ್ ಟಿಕೆಟ್ ಕೊಡಬೇಕು ಅಂತ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿಯಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಶಿಫಾರಸನ್ನ ಮಾಡಿದ್ದಾರೆ. ಆದರೆ ಯೋಗೇಶ್ವರ್ಗೆ ಟಿಕೆಟ್ ಕೊಡೋಕೆ ಜೆಡಿಎಸ್ನಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ, ಇಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಚನ್ನಪಟ್ಟಣದ ಜೆಡಿಎಸ್ ನಾಯಕರು ಕುಮಾರಸ್ವಾಮಿಗೆ ಒತ್ತಾಯಿಸಿದ್ದಾರಂತೆ. ಈ ಮಧ್ಯೆ ಮೈತ್ರಿ ಟಿಕೆಟ್ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕಲು ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಬಿಜೆಪಿ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ಸಿಪಿ ಯೋಗೇಶ್ವರ್ ತೆರಳಿದ್ದಾರೆ. ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಕರೆದಿದ್ದ ಸಮಾನ ಮನಸ್ಕರ ಸಮಾವೇಶ ಕೂಡ ರದ್ದಾಗಿದೆ. ಎಚ್ಡಿಕೆ ಮನವೊಲಿಸಿ ಬಿಜೆಪಿ ಹೈಕಮಾಂಡ್ ಯೋಗೇಶ್ವರ್ಗೆ ಚನ್ನಪಟ್ಟಣ ನೀಡುತ್ತಾ ಅನ್ನೋ ಯಕ್ಷ ಪ್ರಶ್ನೆ. ಅನ್ನದಾತರಿಗೆ ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಲಕ್ಷ್ಮಣ ಎಂಬುವರ ಜಮೀನಲ್ಲಿ ಭತ್ತ ನಾಟಿ ಮಾಡಿದರು. ಭತ್ತ ನಾಟಿಗೂ ಮುನ್ನ ಕಾವೇರಿ ನದಿಯಲ್ಲಿ ಬಾಗಿನ ಸಮರ್ಪಿಸಿದರು. 2018ರಲ್ಲೂ ಸೀತಾಪುರ ಗ್ರಾಮದಲ್ಲೇ ಭತ್ತ ನಾಟಿ ಮಾಡಿದ್ದ ಎಚ್ಡಿಕೆ ಇದೀಗ 6 ವರ್ಷಗಳ ಬಳಿಕ ಮತ್ತೆ ಗದ್ದೆಗಿಳಿದು ನಾಟಿ ಮಾಡಿದರು. ಕುಮಾರಸ್ವಾಮಿ ಭತ್ತ ನಾಟಿ ಮಾಡುವುದನ್ನ ನೋಡಲು ಕಾರ್ಯಕರ್ತರು ಮುಗಿಬಿದ್ರು. ಕಾರ್ಯಕರ್ತರು ಗದ್ದೆಗೆ ಇಳಿದಿದ್ದರಿಂದ ನೂಕು ನುಗ್ಗಲು ಉಂಟಾಯಿತು. ತಕ್ಷಣ ಜೆಡಿಎಸ್ ಮಾಜಿ ಶಾಸಕ ಪುಟ್ಟರಾಜು ಕಾರ್ಯಕರ್ತರನ್ನ ಗದ್ದೆಯಿಂದ ಹೊರಗೆ ಹಾಕಿದ್ರು. ಭತ್ತದ ನಾಟಿ ಬಳಿಕ ಕುಮಾರಸ್ವಾಮಿ ಮಾತನಾಡಿ, ಸಿಎಂ ಆಗಿದ್ದಾಗ ಮೊದಲ ಬಾರಿಗೆ ನಾಟಿ ಮಾಡಿದ್ದೆ. ಈಗ ಕೇಂದ್ರದ ಮಂತ್ರಿಯಾಗಿದ್ದೀನಿ. ನನಗೆ 5 ವರ್ಷ ಅಧಿಕಾರ ಕೊಟ್ಟಿದ್ರೆ ನನ್ನ ಕಲ್ಪನೆ ಬೇರೆ ಇತ್ತು. ಮಣ್ಣಿಗೆ ಹೋಗುವ ಮುನ್ನ ಮಂಡ್ಯ ಜಿಲ್ಲೆಗೆ ಒಂದು ಕಾರ್ಖಾನೆ ತರ್ತೀನಿ ಎಂಬ ಶಪಥ ಮಾಡಿದ್ರು. ನಿಮ್ಮ ಬದುಕು ಸರಿಪಡಿಸಲು 3ನೇ ಜನ್ಮ ಕೊಟ್ಟಿದ್ದಾನೆ ಭಗವಂತ ಅಂದ್ರು. ಇದಕ್ಕೂ ಮುನ್ನ ರಸ್ತೆ ಬದಿಯ ಶೆಡ್ ಅಲ್ಲಿ ಟೀ ಸ್ಟಾಲ್ನಲ್ಲಿ ಟೀ ಕುಡಿದು ವಡೆ ಸೇವಿಸಿದ್ರು. ಮಂಡ್ಯ ಸಂಸದರು ಆಗಿರುವ ಎಚ್ಡಿಕೆಗೆ ತೆನೆ ಹಾರ ಹಾಕಿ ಸ್ವಾಗತ ಕೋರಲಾಯಿತು. ಸೀತಾಪುರ, ಅರಳಕುಪ್ಪೆ ಗ್ರಾಮಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸಿದ್ವು. ಅತ್ತ ಅರಳಕುಪ್ಪೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಭತ್ತದ ಪೈರಿನ ನಾಟಿ ಮಾಡಿದರು. ಅವತ್ತು ನಾನು ಭತ್ತದ ನಾಟಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆತಿದ್ದೆ. ಇವತ್ತು ಕೇಂದ್ರದ ಸಚಿವನಾಗಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಈ ಮಣ್ಣಿಗೆ ನಾನು ಹೋಗೋದಕ್ಕಿಂತ ಮುಂಚೆ ಒಂದು ವಚನವನ್ನ ಕೊಡ್ತೇನೆ. ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಯುವಕರಿಗೆ ಕೆಲವು ಕಾರ್ಖಾನೆಗಳನ್ನ ತರಬೇಕು ಅಂತಕ್ಕಂಥದ್ದು. ಎಲ್ಲಿ ಕೆಲಸ ಸಿಕ್ಕಿದ್ರು ಹೋಗ್ಲಿಕ್ಕೆ ನೀವು ತಯಾರಾಗಿರ್ಬೇಕು. ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ರಿಸರ್ಚ್ ಭಾರತದ ಷೇರು ಮಾರುಕಟ್ಟೆಯ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅದಾನಿ ಕಂಪನಿಯ ವ್ಯವಹಾರದಲ್ಲಿ ಮಾಧವಿ ಬುಚ್ ಪತಿ ಧವಲ್ ಬುಚ್ ಪಾಲ್ದಾರರಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ಅದಾನಿ ಸಮೂಹ ಹಿಂಡನ್ಬರ್ಗ್ ಆರೋಪವನ್ನು ತಳ್ಳಹಾಕಿದೆ. ಇದೆಲ್ಲವೂ ದುರುದ್ದೇಶದಿಂದ ಕೂಡಿದೆ, ವೈಯಕ್ತಿಕ ಲಾಭಕ್ಕಾಗಿ ಮಾಹಿತಿಯನ್ನು ತಿರುಚಲಾಗ್ತಾ ಇದೆ ಅನ್ನುವ ಮೂಲಕ ಆರೋಪವನ್ನು ತಿರಸ್ಕರಿಸಿದೆ. ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಹಾಗೂ ಪತಿ ಸಹ ತಮ್ಮ ವಿರುದ್ಧದ ಆರೋಪಗಳನ್ನು ಆಧಾರರಹಿತ ಅಂತ ಹೇಳಿದ್ದಾರೆ. ಸೆಬಿ ಅಧ್ಯಕ್ಷೆ ಮಾಧವಿ ಯಾಕಿನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಜಂಟಿ ಸದನ ಸಮಿತಿ ತನಿಖೆಗೆ ಒಪ್ಪಿಸಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಮಾಧವಿ ಅವರು ಸ್ವಹಿತಾಸಕ್ತಿ ಏನು ಹೊಂದಿಲ್ಲ ಅಂತ ಸೆಬಿ ಸ್ಪಷ್ಟನೆ ಕೊಟ್ಟಿದೆ.
ರೇಣುಕಾಸ್ವಾಮಿ ಹತ್ಯೆಗೈದ ಬಳಿಕ ಕೇಸ್ನಿಂದ ಪಾರಾಗುವುದಕ್ಕೆ ನಟ ದರ್ಶನ್ ಹಲವು ರಾಜಕಾರಣಿಗಳಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರು ಅನ್ನೋ ಅಂಶ ಇದೀಗ ಬಯಲಾಗ್ತಾ ಇದೆ. ಆದರೆ ಸದ್ಯ ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ರು, ಎಲ್ಲವನ್ನ ರಿಟ್ರೀವ್ ಮಾಡಲಾಗ್ತಾ ಇದೆ. ನಾಳೆಯೇ ಇದರ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರುತ್ತೆ. ಸದ್ಯ ಜೈಲೂಟಕ್ಕೆ ಒಗ್ಗಿಕೊಂಡಿದ್ದಾರಂತೆ ದರ್ಶನ್. ಚಾಮರಾಜಪೇಟೆಯ ಕಲಾವಿದರ ಸಂಘದ ಅಂಬರೀಶ್ ಭವನದಲ್ಲಿ ಆಗಸ್ಟ್ 13, 14ರಂದು ಹೋಮ ಹವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟ ದೊಡ್ಡಣ್ಣ ಸುದ್ದಿಗೋಷ್ಠಿ ನಡೆಸಿದ್ರು. ರಾಕ್ಲೈನ್ ಮಾತನಾಡಿ, ದರ್ಶನ್ ರಿಲೀಸ್ಗಾಗಿ ಪೂಜೆ ಮಾಡಬೇಕು ಅಂದ್ರೆ 100 ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ತೀನಿ. ಆದರೆ ಕೋವಿಡ್ ಆದ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈ ತಿಂಗಳು 14 ಒಳ್ಳೆಯ ದಿನ. ಇಡೀ ಚಿತ್ರರಂಗದ ಉಳಿವಿಗಾಗಿ ಈ ಹೋಮ ಹವನ ಮಾಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ರು. ದೊಡ್ಡಣ್ಣ ಮಾತನಾಡಿ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ, ಕೊನೆಗೆ ಪೂರ್ಣಾಹುತಿ ಮಾಡ್ತೀವಿ. ಎಲ್ಲರೂ ಕಷ್ಟಪಟ್ಟರೆ ನಾವು ಚೆನ್ನಾಗಿರ್ತೀವಿ ಅಣ್ಣವರು ಅಂತ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡಿಕೊಂಡ್ರು. ರಾಬರ್ಟ್ ಚಿತ್ರದ ಮೂಲಕ ಪರಿಚಯವಾಗಿರುವಂತಹ ತರುಣ್ ಮತ್ತು ಸೋನಲ್ ಮಂಟರೋ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಅವರ ಅದ್ದೂರಿ ಮದುವೆ ಕಾರ್ಯಕ್ರಮಕ್ಕೆ ಹಲವು ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. ಮೈಸೂರು ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಮದುವೆ ಕಾರ್ಯಕ್ರಮ ನೆರವೇರಿತು. ತರುಣ್ ತಾಳಿ ಕಟ್ಟುತ್ತಲೇ ನಟಿ ಸೋನಲ್ ಭಾವುಕರಾಗಿದ್ದಾರೆ. ತಮ್ಮ ಹುಟ್ಟುಹಬ್ಬದ ದಿನವೇ ನಟಿ ಸೋನಲ್ ಸಪ್ತಪದಿ ತುಳಿದಿದ್ದಾರೆ. ಸಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು ತದೇವ ಲಗ್ನಂ ಸುದಿನಂದದೇವ ತಾರಾಬಲಂಚಂದ್ರ. ಒಳ್ಳೇದಾಗಬೇಕು ತರುಣ್ ಸುಧೀರ್ ಹಾಗೂ ಸೋನಲ್ ಅವ್ರಿಗೆ ಒಳ್ಳೇದಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಗಾಡ್ ಬ್ಲೆಸ್ ದೆಮ್. ಯಾವಾಗ ಹೊಸ ಜೋಡಿ ಬಂದರೆ ಮಜಾ ಅಲ್ವಾ? ಅದು ಆ ಜೋಡಿ ಚೆನ್ನಾಗಿರಲಿ, ಅದು ಜನ್ಮದ ಜೋಡಿ ಆಗಲಿ. ಹೌದು, ಇವತ್ತು ನಾವು ಅಮ್ಮನ ನೋಡಿದಾಗ ಭಾಳ ಖುಷಿ ಆಯ್ತು. ಫಸ್ಟಿಂದ ಥಿಯೇಟ್ರ್ ಕಡೆಯಿಂದ ಅವರು ಚೆನ್ನಾಗಿ ಗೊತ್ತು ಅವ್ರ ತಾಯಿ. ಸೊ ಅದರಿಂದ ಒಂದು ಬಾಂಧವ್ಯ ಇವತ್ತು ಭಾಳ ಸಂತೋಷ ಆಯಿತು ನೋಡಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಚುಂಗಿ ದೊಡ್ಡಸಾಗರ ಬಳಿ ರೈಲ್ವೆ ಆಳಿ ಮೇಲೆ ಗುಡ್ಡ ಕುಸಿದಿದ್ದು ಇಂದು ಕೂಡ ಮಣ್ಣು ತೆರವು ಕಾರ್ಯ ನಡೆದಿದೆ. ನಿನ್ನೆಯಿಂದ ಹಿಟಾಚಿ ಜೆಸಿಬಿ ನೂರಾರು ಕಾರ್ಮಿಕರಿಂದ ತೆರವು ಕಾರ್ಯಾಚರಣೆ ನಡೆದಿದೆ. ಹಾಸನ ಸಕಲೇಶಪುರ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಬಸ್ಗಳು, ಬೇರೆ ಬೇರೆ ವಾಹನಗಳ ಮೂಲಕ ಜನರು ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಮಹದೇವಪುರದಲ್ಲಿ ಬೃಹತ್ ಮರವೊಂದು ಬೀಳ್ತಿದ್ದಂತೆ ಅದರ ಕೆಳಗಿದ್ದ 2 ವ್ಯಕ್ತಿಗಳು ಎಸ್ಕೇಪ್ ಆಗಿದ್ದಾರೆ. ಓರ್ವ ಬೈಕ್ ಸವಾರನ ಮೇಲೆ ಮರ ಬಿದ್ದರೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯವೂ ಆಗಿಲ್ಲ. ಇನ್ನು ಹೆಬ್ಬಾಳದ ಬಳ್ಳಾರಿ ರಸ್ತೆಯಲ್ಲಿ ಬೈಕ್ ಸವಾರ ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಕೆಳಗೆ ಬಿದ್ದಿದ್ದಾನೆ. ಒನ್ ವೇನಲ್ಲೇ ಗಾಡಿ ಚಲಾಯಿಸಿ ಮುಂದೆ ಬರ್ತಿದ್ದ ಕಾರ್ನಿಂದ ತಪ್ಪಿಸಿಕೊಳ್ಳಕ್ಕೆ ಹೋಗಿ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದಾನೆ. ಬಿಎಲ್ ರಸ್ತೆಯಲ್ಲಿರೋ ಥರ್ಡ್ ವೇವ್ ಕೆಫೆಯ ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟಿದ್ದ ಸಿಬ್ಬಂದಿ ಸಿಕ್ಕಿಬಿದ್ದಿದ್ದಾನೆ. ಮಹಿಳೆಯೊಬ್ಬರು ವಾಶ್ರೂಮ್ಗೆ ಹೋದಾಗ ಮೊಬೈಲ್ ಇರೋದು ಪತ್ತೆಯಾಗಿದೆ. ಪೊಲೀಸರಿಗೆ ತಿಳಿಸಿದ್ದಾರೆ. ಕಾಫಿ ಮೇಕರ್ ಆಗಿದ್ದ ಆರೋಪಿ ಮನೋಜ್ನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ.